ಮಹಾದೇವನಿಗೆ ಶರಣು, ಬಸವ ಪಾದಂಗಳಿಗೆ ಶರಣು, ನೆಲಯೋಗಿಗೆ ಶರಣು, ಗಡಿಯೋಗಿಗೆ ಶರಣು, ಇಲ್ಲಿ ನೆರೆದಿರುವ ಎಲ್ಲ ಪುಸ್ತಕ ಪ್ರಿಯರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು, ಮೈಸೂರು ಜಿಲ್ಲಾ ಜಾಗೃತಿ ಸಮಿತಿ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭವನ್ನ ನಾವು ಇಂದು ಇಲ್ಲಿ ಬಸವಜ್ಯೋತಿ ಮನೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇಂದು ಈ ಕಾರ್ಯಕ್ರಮಕ್ಕೆ ನೆರೆದಿರತಕ್ಕಂಥ ಎಲ್ರಿಗೂ ನಮಸ್ಕರಿಸುತ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ನೆಲೆಗೊಂಡಿರ್ತಕ್ಕಂಥ ಗಣ್ಯರು ಮತ್ತು ವೇದಿಕೆಯ ಮುಂಭಾಗಿರ್ತಕ್ಕಂಥ ಎಲ್ಲ ಗಣ್ಯರನ್ನ ಸ್ವಾಗತಿಸಿ ಮತ್ತು ಒಂದಷ್ಟು ಪ್ರಾಸ್ತಾವಿಕ ನುಡಿಗಳನ್ನು ಆಡುವ ಸೌಭಾಗ್ಯ ನನ್ನದೇ ಆಗಿದೆ. ಯಾಕೆಂದ್ರೆ ಪ್ರಾಸ್ತಾವಿಕ ನುಡಿಗಳನ್ನು ಯಾವಾಗಲೂ ಆಡತಕ್ಕಂಥ ಚಂದ್ರಣ್ಣವರು ಅಧ್ಯಕ್ಷತೆ ವಹಿಸಿರೋದ್ರಿಂದ ನಮಗೆ ಬಡ್ತಿ ಸಿಕ್ಕಿದೆ. ಹೀಗಾಗಿ ಅದನ್ನ ನಾವು ಅನುಭವಿಸ್ತಾ, ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಎನ್ನುವುದು ಒಂದು ಮಾನಸ ಅವರ ಕನಸಿನ ಕೂಸು. 10ನೇ ಅಧ್ಯಕ್ಷರಾಗಿ ಇಲ್ಲಿವರೆಗೂ ಅವರವರ ಒಂದು ಪರಿಮಿತಿಯಲ್ಲಿ ಕೆಲಸವನ್ನ ಅಧ್ಯಕ್ಷರುಗಳು ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಮಾನಸ ಅವರು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ್ಮೇಲೆ 2 ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ರಾಜ್ಯಾದ್ಯಂತ ಹಮ್ಮಿಕೊಂಡು ಬಂದಿದ್ದಾರೆ. ಅಂಗಳದಲ್ಲಿ ತಿಂಗಳ ಪುಸ್ತಕ ಅಂತ ಒಂದು, ಮತ್ತು ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭ ಅಂತ ಮತ್ತೊಂದು. ಈ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭ ರಾಜ್ಯದಲ್ಲಿ ಮೊದಲಿಗೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಮನೆಯಿಂದನೇ ಆರಂಭ ಆಯಿತು. ಜಿಲ್ಲೆಯಲ್ಲಿ ಮೊದಲಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್ ಸಿ ಮಾದೇವಪ್ಪ ಅವರ ಮನೆಯಿಂದನೇ ಆರಂಭ ಆಯಿತು. ಹೀಗೆ ಮೊದಲುಗೊಂಡು ರಾಜ್ಯಾದ್ಯಂತ 1,00,000ಕ್ಕೂ ಹೆಚ್ಚು ಮನೆಗಳಲ್ಲಿ ಗ್ರಂಥಾಲಯವನ್ನು ಅನುಷ್ಠಾನ ಮಾಡಬೇಕು ಅನ್ನೋದು ಇವರ ಒಂದು ಅಭಿಲಾಷೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಹತ್ರ 1,000 ಮನೆಗಳನ್ನ ತಲುಪಿದ್ದೇವೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಜರುಗ್ತಾನೆ ಇದ್ದಾವೆ. ಬಹಳ ಸಂತೋಷವಾಗಿ, ಉತ್ಸಾಹದಿಂದ ಅನೇಕ ಜನರು ನಮ್ಮ ಮನೆಯಲ್ಲೂ ಗ್ರಂಥಾಲಯ ಮಾಡಿದ್ದೇವೆ ಬನ್ನಿ ಅಂತ ಹೇಳ್ತಾ, ಮತ್ತು ಗ್ರಂಥಾಲಯವನ್ನ ಮಾಡಿಕೊಳ್ಳುತ್ತೇವೆ ಬನ್ನಿ ಅಂತ ಹೇಳ್ತಾ, ಮಾಡಿದ್ದೇವೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಮಾಡಿಕೊಳ್ಳುತ್ತೇವೆ ಬನ್ನಿ ಅಂತ ಕರೀತಾರಲ್ಲ, ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರು ಒಂದಷ್ಟು ಪುಸ್ತಕಗಳನ್ನ ಕೊಂಡುಕೊಳ್ಳಲೇಬೇಕು. ಒಂದಷ್ಟು ಪುಸ್ತಕಗಳನ್ನ ಅವ್ರು ಕೊಂಡ್ಕೋತಾರೆ ಅಂತ ಹೇಳಿದ್ರೆ ಅವರು ಯಾವ್ದಾದ್ರು ಪುಸ್ತಕದ ಅಂಗಡಿಯಿಂದನೇ ಕೊಂಡ್ಕೋಬೇಕು. ಪುಸ್ತಕದ ಅಂಗಡಿಗೆ ಹೋಗಿ ಕೊಂಡ್ಕೊಂಡ್ರು ಅಂತ ಹೇಳಿದ್ರೆ ಅದು ಪ್ರಕಾಶಕರ ಕಡೆಯಿಂದನೇ ಬರಬೇಕು. ಪ್ರಕಾಶಕರ ಕಡೆಯಿಂದ ಬರ್ತು ಅಂತ ಹೇಳಿದ್ರೆ ಒಬ್ಬ ಲೇಖಕನಿಗೆ ಸಲ್ಲಬೇಕಾದಂತಹ ಸಕಲ ಗೌರವಗಳು ಸಲ್ತವೆ. ಹೀಗೆ ಒಂದು ಚೈನ್ ಲಿಂಕ್ ಕನೆಕ್ಷನ್. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಅದಕ್ಕೆ ಏನ್ ಮಾಡ್ತದೋ ಬಿಡ್ತದೋ ಅದು ಬೇರೆ ವಿಚಾರ. ಆದ್ರೆ ನಾವುಗಳು ಸಾರ್ವಜನಿಕರು ಈ ಒಂದು ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭಕ್ಕೆ ಯಾವ ರೀತಿ ಈ ಪುಸ್ತಕ ಪ್ರಾಧಿಕಾರಕ್ಕೆ ಕೈ ಜೋಡಿಸಬೇಕು ಅನ್ನೋದನ್ನ ಮಾನಸ ಅವರು ತಮ್ಮ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಆಗು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ವೇದಿಕೆಯ ಮೇಲೆ ಇಂದು ಉದ್ಘಾಟನೆಯನ್ನ ನೆರವೇರಿಸಲು ಬಂದಿರತಕ್ಕಂಥ ಡಾಕ್ಟರ್ ಮಾನಸರವರು, ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು, ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮತ್ತು ಶರಣತತ್ವ ಪ್ರಚಾರಕ್ಕಾಗಿಯೇ ತನ್ನ ಇಡೀ ಬದುಕನ್ನ ಮತ್ತು ಸಂಸಾರವನ್ನ ಮೀಸಲಿಟ್ಟವರು ಕುಮಾರಸ್ವಾಮಿ ಅವರು. ಶರಣತತ್ವ ಪ್ರಚಾರಕ್ಕಾಗಿಯೇ ಮೀಸಲಿಟ್ಟ ಕಾರಣಕ್ಕಾಗಿ ಶರಣತತ್ವದ ಹೆಂಗ್ ಹೇಳ್ಬೇಕು ಅಂದ್ರೆ ವಚನಗಳಿಂದ ಹೇಳ್ಬೇಕು. ಹಾಗಾಗಿ ವಚನಗಳನ್ನ ಹೇಳೋದ್ರ ಮುಖಾಂತರ ವಚನ ಕುಮಾರಸ್ವಾಮಿಯಾಗಿಯೇ ಹೆಸರನ್ನ ಮಾಡ್ಕೊಂಡಿರ್ತಕ್ಕಂಥ ಶರಣ ವಿಶ್ವ ವಚನ ಫೌಂಡೇಶನ್ನಿನ ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶರಣರು ಆದಂತಹ, ಶರಣ ಪರಂಪರೆಯಲ್ಲೇ ಹಾದಿಯನ್ನ ಸವಸ್ತಾ ಇರ್ತಕ್ಕಂಥ ವಚನ ಕುಮಾರಸ್ವಾಮಿ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನ ನೀಡ್ಲಿಕ್ಕೆ ಬಂದಿದ್ದಾರೆ. ನಾವು ಪ್ರತಿ ಮನೆಯಲ್ಲೂ ಕಾರ್ಯಕ್ರಮದಲ್ಲಿ ಒಂದೊಂದು ಉಪನ್ಯಾಸಕರನ್ನ ಒಬ್ಬೊಬ್ಬರನ್ನ ಕರೆದು ಕಾರ್ಯಕ್ರಮವನ್ನ ರೂಪಿಸ್ತೇವೆ. ಈ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಪುಸ್ತಕ ಸಂಸ್ಕೃತಿ ಅನ್ನೋ ಒಂದು ವಿಷಯವನ್ನ ಕುರಿತು ನಾವು ಉಪನ್ಯಾಸವನ್ನ ಏರ್ಪಡಿಸ್ತೇವೆ. ಒಬ್ಬೊಬ್ಬರು ಉಪನ್ಯಾಸಕರನ್ನ ಕರೆಸಿ ಇವತ್ತು ಪುಸ್ತಕ ಸಂಸ್ಕೃತಿ ಎಂಬ ವಿಚಾರವನ್ನ ಕುರಿತು ಶ್ರೀಯುತ ವಚನ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಅವರು ಈಗ ವೇದಿಕೆ ಮೇಲಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥವರು ಸಾಲು ಕಾರ್ಯಕ್ರಮಗಳ ಸರದಾರ ಅಂತ ಬಿರುದಾಂಕಿತರಾದಂತಹ ಮತ್ತು ಈ ಚಂದ್ರಶೇಖರ್ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಚಂದ್ರಣ್ಣ ಅಂತಂದ್ರೆ ಮೈಸೂರಿನಲ್ಲಿ ಬಹಳ ಫೇಮಸ್. ಚಂದ್ರಶೇಖರ್ ಅಂದ್ರೆ ಯಾರು ಹೇಳೋದೇ ಇಲ್ಲ. ಚಂದ್ರಣ್ಣ ಅಂತ ಹೇಳಿದ್ರೆ ಅಂತ ಚಂದ್ರಣ್ಣ ಅವರು ಒಂದ್ಸಲ ಜಗದ್ಗುರುಗಳೇ ಹೇಳಿದ್ರು, ಸುಮಾರು ಕಾರ್ಯಕ್ರಮಗಳು ಇರ್ತಾರೆ ಇವ್ರಿಗೆ, ನನಗೆ ಒಂದ್ಸಲ ಇದಾಗತ್ತೆ ಅಂತ. ಇವರು ನಾನು ಹೇಳ್ಬೇಕು ಅಂದ್ರೆ ಮಾಜಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ನಿಕಟಪೂರ್ವ ಅಧ್ಯಕ್ಷರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು,
ಸಂಸ್ಥಾಪಕ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರು, ಅಧ್ಯಕ್ಷರು ಬಸವ ಬಳಗಗಳ ಒಕ್ಕೂಟ 2026. ಹೀಗೆ ಹೇಳ್ತಾ ಹೋದ್ರೆ ಸುದೀರ್ಘವಾಗಿ ಸುಮಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸದಾ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಚಂದ್ರಣ್ಣ ಅವರು ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು, ಸ್ಟಾರ್ ಆಫ್ ದ ಡೇ ಯಾರು ಅಂತ ಹೇಳಿದ್ರೆ ನಮ್ಮ ಪ್ರೀತಿಯ ಶಿವಬಸಪ್ಪ, ಡಾಕ್ಟರ್ ಎಚ್ ಎಲ್ ಶಿವಬಸಪ್ಪ ಹೊರೆಯಾಲರವರು, ಮಹಾಕವಿಗಳು, ನಿವೃತ್ತ DYSP. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸುಸಂಸ್ಕೃತರು ಮತ್ತು ರಂಗಭೂಮಿ ಕಲಾವಿದರು, ಒಳ್ಳೆಯ ಹಾಡುಗಾರರು, ಆಶು ಕವಿಗಳು. ಸರ್ ಇನ್ನೇನು ಹೇಳಬೇಕು ಸರ್, ಇನ್ನೂ ಸುಮಾರು ವಿಚಾರಗಳನ್ನ ನಾವು ಹೇಳ್ಬೋದು. ಉತ್ತಮವಾದಂತಹ ನಟನೆಯನ್ನ ಅವರು ರಂಗಭೂಮಿಯಲ್ಲಿ ಈಗಾಗಲೇ ಮುದ್ರಿಸಿ ಬಿಟ್ಟಿದ್ದಾರೆ. ಅಂತಹ ಅವರು ಒಂದು ಗ್ರಂಥಾಲಯವನ್ನ ತಮ್ಮ ಮನೆಯಲ್ಲಿ ಮಾಡಿಕೊಂಡಿದ್ದಾರೆ. ಸುಮಾರು 1000ಕ್ಕೂ ಅಧಿಕ ಗ್ರಂಥಗಳನ್ನ ತಮ್ಮ ಮನೆಯಲ್ಲಿ ಇರಿಸಿಕೊಳ್ಳುವ ಮೂಲಕ ಮಾನಸ್ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಒಂದು ಮನೆಯನ್ನ ನಾವು ಕಟ್ಟಬೇಕಾದ್ರೆ ಒಂದು ನೀಲನಕ್ಷೆ ಹಾಕೊಂಡು ಮುಂದ್ಗಡೆ ವರಾಂಡೆ ಇರಬೇಕು, ಈ ಕಡೆ ಎಂಟ್ರೆನ್ಸ್ ಇರಬೇಕು, ಒಂದು ಹಾಲ್ ಇರಬೇಕು, ಒಂದು ಕಿಚನ್ ಇರಬೇಕು, ಬೆಡ್ರೂಮ್ ಅಟ್ಯಾಚ್ ಇರಬೇಕು, ಹೆಂಗ್ ಪ್ಲಾನ್ ಬರ್ಸ್ತೀವಿ, ದೇವ್ರ ಮನೆ ಇರಬೇಕು ಒಂದು ಪ್ಲಾನ್ ಬರ್ಸ್ತೀವಿ, ಅದೇ ತರ ಇಲ್ಲಿ ಪುಸ್ತಕ ಇಡಬೇಕು ಅಂತ ಒಂದು ಪ್ಲಾನ್ ಬರ್ಸ್ಬೇಕು ಅಂತ ಹೇಳ್ತಾ ಇರ್ತಾರೆ ಅವಾಗ. ಯಾಕೆ ಅಂತ ಹೇಳಿದ್ರೆ ಅವ್ರು ಬರ್ಸ್ಕೊಂಡೇ ಮಾಡಿದ್ದಾರೆ. ಪುಸ್ತಕ ಇಡೋದಕ್ಕೆ ಅಂತಾನೆ ಒಂದು ಪ್ಲಾನ್ ಮಾಡ್ಬೇಕು ಯಾವತ್ತು ನೀವು ಅಂತ ಹೇಳ್ತಾ ಇರ್ತಾರೆ. ಅಂತಹವರು ಇವತ್ತು ಗ್ರಂಥಾಲಯವನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನ ಅವರ ಮನೆಯಲ್ಲೇ ಅವರಿಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಿತಿ ಏನಿದೆ, ಜಿಲ್ಲಾ ಜಾಗೃತ ಸಮಿತಿ, ಅದರ ಸದಸ್ಯರು ಆದಂತಹ ಮಹೇಶ್ ಚಿಕ್ಕಲ್ಲೂರು ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಕೆರೆಹಳ್ಳಿ ದೊರಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತು ಲೋಹಿತ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಚಂದ್ರಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಹೇಳ್ತೀವಿ. ಚಂದ್ರಣ್ಣ ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ರಂಗಣ್ಣ ಅವರು ಬಂದಿದ್ದಾರೆ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಅವರಿಬ್ರು ಜೋಡಿಯಾಗಿ ಮಾಡಿದ ಕಾರ್ಯಕ್ರಮಗಳು ಮೈಸೂರಲ್ಲಿ ಅತ್ಯುತ್ತಮ ಗೆಳೆಯರು. ರಂಗಣ್ಣ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತು ಮೋಹನ್ ಪಾಳೆಗಾರ್ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸಮಯದ ಅಭಾವದಿಂದ ಎಲ್ಲರಿಗೂ ಕೂಡ ಏಕಕಾಲಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಈಗ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ ಮಾನಸ್ ಅವರು, ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತ ಕೋರ್ಕೊಳ್ತಾರೆ.